2023-24ನೇ ಸಾಲಿನ SSLC ಫಲಿತಾಂಶ ಪ್ರಕಟವಾಗಿದೆ. ಸಾಕಷ್ಟು ಜನ ವಿದ್ಯಾರ್ಥಿನಿಯರು ಸಾಧನೆ ಮಾಡಿದ್ದಾರೆ. ಸಾಧನೆ ಜೊತೆಗೆ ಮತ್ತೊಂದು ಗರಿ ಈಗ ಶಿರಾ ತಾಲೂಕಿಗೆ ಸೇರ್ಪಡೆಯಾಗಿದೆ. ಶಿರಾ ತಾಲೂಕಿನ ದ್ವಾರನಕುಂಟೆಯ DN ಕವನ ಅವರು 625ಕ್ಕೆ 601 ಅಂಕಗಳನ್ನು ಪಡೆಯುವ ಮೂಲಕ ಶಿರಾ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶಾಂತಿನಿಕೇತನ ವಿದ್ಯಾಸಂಸ್ಥೆಯಲ್ಲಿ ಓದಿ ಉತ್ತಮ ಸಾಧನೆ ಮಾಡಿದ್ದಾರೆ. ಇವರು ತಂದೆಯರಾದಂಥ JH ನಾಯಕರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮಮತಾರವರು ಇವರಿಗೆ ಉತ್ತಮ ಪ್ರೋತ್ಸಾಹ ಕೊಟ್ಟ ಕಾರಣ ಇವರು ಉತ್ತಮ ಸಾಧನೆ ಮಾಡಿದ್ದಾರೆ. ಬನ್ನಿ ನೇರವಾಗಿ ಕವನ ಅವ್ರನ್ನೇ ಮಾತಾಡ್ಸೋಕ್ಕೆ. ಕವನರೇ ಹೇಳಿ, ನಿಮಗೆ ಈ ಥರ 601 ಅಂಕಗಳನ್ನು ಪಡೀಲಿಕ್ಕೆ ಯಾವ ಥರ ಪರಿಶ್ರಮ ಪಟ್ಟರೆ ಮತ್ತು ನಿಮ್ಮ ಶಾಲೆಯಲ್ಲಿ ಯಾವ ಥರ ನಿಮಗೆ ಸಹಕಾರ ಕೊಟ್ಟರು, ಯಾವ ಥರ ಎಜುಕೇಷನ್ ಕೊಟ್ಟರು ಅಂತ? ನಾನು ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿಗೆ ಮತ್ತು VVP ಸರ್, ನಮ್ಮ ಶಾಲೆಯ ಸಂಸ್ಥಾಪಕರಾದಂಥ VVP ಸರ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಅವರು ನಮಗೆ ಇಂಥ ರೂರಲ್ ಏರಿಯಾದಲ್ಲಿ ಅಂಥ ಸ್ಕೂಲ್ ಸ್ಥಾಪಿಸಿ ನಮ್ಮಂಥವ್ರನ್ನ ಹುರಿದುಂಬಿಸ್ತಾ ಇದ್ದಾರೆ ಓದೋದಕ್ಕೋಸ್ಕರ. ನಾವು ಅಷ್ಟು ಚೆನ್ನಾಗಿ ಓದೋದಕ್ಕೆ VVP ಸರ್ ಪ್ರೋತ್ಸಾಹ ಆಗಿರ್ಬೋದು, ಅಲ್ಲಿನ ಟೀಚರ್ಸ್ ಸಹಕಾರ ಕೊಟ್ಟಿರೋದು, ಅವ್ರು ನಮಗೆ ಹೆಲ್ಪ್ ಮಾಡಿರೋದು, ಪ್ರತಿಯೊಂದರಲ್ಲೂ ಸಪೋರ್ಟ್, ಇದೆಲ್ಲನೂ ನಮ್ಮ ಒಂದು ಫಲಿತಾಂಶದ ಮೇಲೆ ಅವರೆಲ್ಲರೂ ಪರಿಶ್ರಮ ಇದ್ದೇ ಇದೆ. ಅದರಲ್ಲೂ ನಮ್ಮ ಪೇರೆಂಟ್ಸ್ ಅಂತೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನಗೆ. ಅವ್ರು ಕೊಟ್ಟಿದ್ದ ಒಂದು ಸಪೋರ್ಟಿಂದ ನಾನು ಇಷ್ಟು ಮಾರ್ಕ್ಸ್ ತೆಗಿಯೋದು ಆಯಿತು. ಇನ್ನೂ ಮಾರ್ಕ್ಸ್ ತೆಗಿಬೋದಿತ್ತು. ನಮ್ಮ ಟೀಚರ್ಸ್ ಎಫರ್ಟ್ ಹಾಕಿದ್ರು, ನಾನು ಅಷ್ಟೇ ಎಫರ್ಟ್ ಹಾಕಿದ್ದೆ. ಇನ್ನೂ ಸ್ವಲ್ಪ ಮಾರ್ಕ್ಸ್ ತೆಗ್ದು ಅವ್ರಿಗೆ ಇದನ್ನು ಮಾಡ್ಬೋದಿತ್ತು. SSLC ಅಂತ ಆಯಿತು, ಮುಂದೆ PUCಗೆ ಸೇರ್ಪಡೆ ಆಗಬೇಕು. ನಿಮ್ಮ ಫ್ಯೂಚರ್ ಅಂದರೆ ನೀವು ಏನು ಆಗಬೇಕು ಅಂತ ಒಂದು ಫ್ಯೂಚರ್ ಇಟ್ಕೊಂಡಿದ್ದೀರಾ ನೀವು ಅಂತ? ನಾನು IAS ಆಗಿ ಒಂದು ರಾಜ್ಯದ ಬೆಳವಣಿಗೆ ನೋಡಬೇಕು ಅಂತ ಇಷ್ಟಪಡ್ತೀನಿ. ಒಂದು ಉತ್ತಮ ಅಧಿಕಾರಿ ಆಗಬೇಕು ಅಂತ ಬಯಸ್ತೀನಿ. ಅದಕ್ಕೆ ಪೂರ್ವಕವಾದ ಒಂದು ಪ್ರೋತ್ಸಾಹ ಇದೆಯಾ ನಿಮ್ಮ ತಂದೆ ತಾಯಿಯವರು ಕೊಡ್ತಾ ಇದ್ದಾರಾ? ಫುಲ್ ಸಪೋರ್ಟ್ ಇದೆ ನನಗೆ ಮಾತ್ರ. ನಮ್ಮಪ್ಪ ಈಗಿಂದನೇ ಫುಲ್ ಯಾವ ಕಡೆ ಹೋಗಬೇಕು, ಎಲ್ಲಿ ಓದಬೇಕು ಅಂತ ಈಗಿಂದನೇ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವೆಲ್ಲಿ ಹೋದ್ರೆ ಯಾವ ಕೋಚಿಂಗ್ ಚೆನ್ನಾಗಿದೆ ಅಂತೆಲ್ಲ ಫುಲ್ ಸಪೋರ್ಟ್ ಅಂತ ಯಾವಾಗಲೂ ಇದ್ದೇ ಇದೆ ನಮ್ಮ ಮನೇಲಿ ನನಗೆ. ಎಲ್ಲರೂ ವೈದ್ಯರಾಗಬೇಕು, ಇಂಜಿನಿಯರ್ ಆಗಬೇಕು ಅಂತಾರೆ, ನೀವು ಯಾಕೆ IAS ಆಗಬೇಕು ಅಂತ ಬಯಸ್ತಾರೆ? ನಾನೊಂದು ಅಭಿವೃದ್ಧಿ ರಾಷ್ಟ್ರ ನೋಡೋಕ್ಕೆ ಇಷ್ಟಪಡ್ತೀನಿ. ನಮ್ಮೊಂದು ರಾಜ್ಯನ ಮುಂದೆ ಬೆಳೆಸಬೇಕು ಮತ್ತು ಎಲ್ಲ ಬಡತನ ನಿರ್ಮೂಲನೆ ಮಾಡಬೇಕು, ಭ್ರಷ್ಟಾಚಾರ ನಿಲ್ಲಿಸಬೇಕು. ಈ ಥರದ್ದೊಂದರಲ್ಲಿ ನನ್ನ ಆಸಕ್ತಿ ತುಂಬ ಇದೆ. ಒಳ್ಳೆ ಅಭಿವೃದ್ಧಿ ರಾಷ್ಟ್ರ ನೋಡಬೇಕು ಅಂತ ಇಷ್ಟಪಡ್ತೀನಿ. ಅದಕ್ಕೆ ನಾನು IAS ಆಗಬೇಕು ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಶಾಲೆಯಲ್ಲಿ ಉತ್ತಮ ಎಜುಕೇಷನ್ ಇತ್ತಾ? ತುಂಬ ಉತ್ತಮ ಎಜುಕೇಷನ್ ಇದೆ. ಯಾರು ಬೇಕಾದರೂ ಹೋದರೆ ಟೀಚರ್ಸ್ ಎಂಥ ಹುಡುಗರನ್ನು ಬೇಕಾದರೂ ಅವರು 600 ಮೇಲೆ ತೆಗಿಯೋಕ್ಕೆ ಪ್ರಿಪೇರ್ ಮಾಡ್ತಾರೆ. ಅವರ ಒಂದು ಸಪೋರ್ಟ್ ತುಂಬ ಇದ್ದೇ ಇರುತ್ತೆ ಎಲ್ಲದರಲ್ಲೂ. ನಾವು ಯಾವ ಫೀಲ್ಡಿಗೆ ಹೋಗ್ತೀವಿ ಅಂದ್ರೂ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲದರಲ್ಲೂ ಎಲ್ಲ ಸಬ್ಜೆಕ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ವೆಲ್ ಎಕ್ಸ್ಪೀರಿಯೆನ್ಸ್ ಟೀಚರ್ಸ್ ಇದ್ದಾರೆ. ಮತ್ತು ಈಗ ಮುಂದೆ SSLC ಮಕ್ಕಳು ಮುಂದಿನ ವರ್ಷ ಬರ್ತಾರೆ, ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಯಾವ ಥರ ಪ್ರಿಪ್ರೇಷನ್ ಆಗಬೇಕು ಎಕ್ಸಾಮ್ಗಳಿಗೆ ಅಂತ? ಏನಿಲ್ಲ, ಯಾವ ಕಾನ್ಸೆಪ್ಟ್ ಏನಿರುತ್ತೋ ಅದನ್ನು ಬಹೆಟ್ ಮಾಡಿ ಅದನ್ನು ಸುಮ್ಮನೆ ಕುತ್ಕೊಂಡು ಓದೋದ್ರ ಬದಲು ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ಟ್ರೈ ಮಾಡಬೇಕು. ಅರ್ಥ ಮಾಡ್ಕೊಂಡಿದ್ರೆ ನೀವು ಯಾವ ಥರ SSLC ಇದೇ ಥರ ಕ್ವಶನ್ಸ್ ಬರುತ್ತೆ ಅಂತ ಯಾರೂ ಹೇಳಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಕೆಪಾಸಿಟಿ ಮೇಲೆ ಆನ್ಸರ್ ಮಾಡಬೇಕು. ಚೆನ್ನಾಗಿ ಓದಿ ಆಲ್ ದ ಬೆಸ್ಟ್ ಹೇಳ್ತೀನಿ ಅವ್ರಿಗೂ. ನಮ್ಮ ಥರನೇ ಮಾರ್ಕ್ಸ್ ತೆಗೀರಿ, ನಮ್ಗಿನ್ನೂ ಜಾಸ್ತಿ ತೆಗೀರಿ ಅಂತ ಹೇಳ್ತೀನಿ. ಕೊನೆಯದಾಗಿ ನಿಮ್ಮ ಸಹಪಾಠಿಗಳಿಗೆ, ನಿಮ್ಮ ಸಹ ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರಿಗೂ ಕಂಗ್ರಾಸ್ ಹೇಳ್ತೀನಿ. ಅವರು ನನ್ನ ಜೊತೆನೇ ಓದಿ ಚೆನ್ನಾಗಿ ತೆಗ್ದಿದ್ದಾರೆ. ನಾನು ಇನ್ನೂ ತೆಗಿಬೋದಿತ್ತು, ಅವರು ಇನ್ನೂ ತೆಗಿಬೋದಿತ್ತು. ಆದರೆ ಕೆಲವು ಕಾರಣದಿಂದ ಸ್ವಲ್ಪ ಕಮ್ಮಿನೇ ಮಾರ್ಕ್ಸ್ ತೆಗ್ದಿದ್ದೀವಿ ಅಂತ ನಮಗೆ ಅನ್ನಿಸ್ತು. ಇನ್ನೂ ಚೆನ್ನಾಗಿ ತೆಗಿಬೋದಿತ್ತೇನೋ. ಎಲ್ಲ ಕ್ಷೇತ್ರದಲ್ಲಿ ಹೆಣ್ಮಕ್ಳೇ ಬರ್ತಾರಲ್ಲ, ಯಾಕೆ? ನಾವು ಮುಂಚೆ ಎಲ್ಲ ಹೆಣ್ಮಕ್ಳನ್ನ ತುಳಿದಿದ್ರು, ಇವಾಗ ಅವ್ರ ಮೇಲೆ ನಿಂತಿದ್ದಾರೆ. ಫಸ್ಟ್ ಎಲ್ಲ ಹೆಣ್ಮಕ್ಳನ್ನು ಎಲ್ಲ ಶೋಷಣೆ ಮಾಡಿದ್ರು, ವಿದ್ಯಾಭ್ಯಾಸ ಕೊಟ್ಟಿರಲಿಲ್ಲ, ಯಾವುದೇ ಕ್ಷೇತ್ರದಲ್ಲೂ ಮುಂದೆ ಬರೋಕ್ಕೆ ಬಿಟ್ಟಿರಲಿಲ್ಲ. ಆದರೆ ಈಗ ಎಲ್ಲ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಮೇಲುಗೈ ಇದ್ದಾರೆ. ಆ ಒಂದು ಎಲ್ಲ ಕ್ಷೇತ್ರದಲ್ಲಿ ಇರೋದ್ರಿಂದ ನಾನು ಒಂದು ಕ್ಷೇತ್ರಕ್ಕೆ ಹೋಗಬೇಕು ಅಂತ ಇಷ್ಟಪಡ್ತೀನಿ.